ಮುಳಬಾಗಿಲು ತಾಲೂಕು ನಂಗ್ಲಿ ಗ್ರಾಮದಲ್ಲಿ ಇದು 3ನೇ ಬಾರಿ ಒಂದು ನಂಗ್ಲಿ ನವಜವಾನ್ ಕಮಿಟಿ ವತಿಯಿಂದ 3ನೇ ವರ್ಷ ಒಂದು ಸಾಮೂಹಿಕ ವಿವಾಹಗಳನ್ನ ಏರ್ಪಡಿಸಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಈ ವೇದಿಕೆ ಒಂದು ಸುದಿನ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇಲ್ಲಿ ಪಕ್ಷಾತೀತವಾಗಿ ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಎಲ್ಲರೂ ಇದೀವಿ. ಹಾಗೆ ಜಾತ್ಯಾತೀತವಾಗಿ ಹಿಂದೂ, ಮುಸ್ಲಿಂ ಮತ್ತು ಕ್ರೈಸ್ತರು ಎಲ್ಲರೂ ಸಹ ಒಂದು ವೇದಿಕೆಯಲ್ಲಿ ಅಲಂಕರಿಸಿಕೊಂಡಿದೀವಿ. ಈ ಒಂದು ನಮ್ಮ ಭಾರತ ದೇಶ ಸೆಕ್ಯುಲರ್ ಜಾತ್ಯತೀತ ದೇಶ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಂತ ಹೇಳ್ಬೋದು. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲಾ ಗಣ್ಯರಿಗೂ ವಂದಿಸುತ್ತಾ, ಈ ಕಾರ್ಯಕ್ರಮಕ್ಕೆ ಎಲ್ಲಾ ಯುವಕರು, ಹಿರಿಯರು ಮತ್ತೆ ಎಲ್ಲರೂ ಸಹ ಒಂದು ಮಾರ್ಗದರ್ಶನ ಮತ್ತೆ ಎಲ್ಲರ ಒಂದು ಸಹಕಾರದೊಂದಿಗೆ ಈ ಒಂದು 3ನೇ ವರ್ಷ ಅದ್ದೂರಿಯಾಗಿ ನಡ್ಸ್ಕೊಂಡ್ ಬಂದಿದ್ದಾರೆ. ಇದೇ ರೀತಿ ಮುಂದಿನ ದಿನಗಳಲ್ಲೂ ಮುಂದಿನ ವರ್ಷನೂ ಸಹ ಕಂಟಿನ್ಯೂ ಮಾಡ್ಲಿ, ಹಿಂಗೆ ಪ್ರತಿ ವರ್ಷ ಮಾಡ್ಕೊಂಡು ಹೋಗ್ಲಿ. ಇದಕ್ಕೆ ನಮ್ಮ ಎಲ್ಲರ ಸಹಕಾರನೂ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ತಿಳಿಸುತ್ತಾ, ನೂತನ ನವ ದಂಪತಿಗಳಿಗೆ ಮತ್ತೆ ನಮ್ಮ ಅಣ್ಣ ತಮ್ಮಂದರಿಗೆ ಎಲ್ರಿಗೂ ಸಹ ಶುಭ ಹಾರೈಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಇವತ್ತೇನು ನಮ್ಮ ಮುಳಬಾಗಿಲು ತಾಲೂಕು ನಂಗ್ಲಿ ಗ್ರಾಮದಲ್ಲಿ ಹೊಸದಾಗಿ ಕಳೆದ 3 ವರ್ಷಗಳಿಂದ ನಂಗ್ಲಿ ನವಜವಾನ್ ಕಮಿಟಿ ಅಂತ ಹೇಳ್ಬಿಟ್ಟು ಒಂದು ಎಲ್ಲ ಯುವಕರೆಲ್ಲರೂ ಸೇರ್ಕೊಂಡು ಮತ್ತೆ ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ ಒಂದು ಕಮಿಟಿಯನ್ನ ಮಾಡಿಕೊಂಡು ಕಳೆದ 3 ವರ್ಷಗಳಿಂದ ಒಂದು ಸಾಮೂಹಿಕ ವಿವಾಹಗಳನ್ನ ಮಾಡ್ತಿದ್ದಾರೆ. ಈ ವರ್ಷ ವಿಶೇಷ ಏನಂತ ಹೇಳಿದ್ರೆ, ಜಾತ್ಯತೀತವಾಗಿ ಒಂದು ಸೌಹಾರ್ದತೆಗೆ ಒಂದು ಪ್ರತೀಕವಾಗಿ ಒಂದು ನಮ್ಮ ಹಿಂದೂ ಮತ್ತೆ ಮುಸ್ಲಿಂ ಇಬ್ಬರಿಗೂ ಸಹ ಒಂದೇ ವೇದಿಕೆಯಲ್ಲಿ ಮದುವೆ ನಿಕಾ ಮಾಡ್ತಿದ್ದಾರೆ. ಎಲ್ಲ ಹೊಸ ವಿವಾಹಿತರಿಗೂ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಅದೇ ರೀತಿ ಈ ಒಂದು ಕಮಿಟಿಗೆ ಇನ್ನಷ್ಟು ಬಲ ತುಂಬಲಿ. ಮುಂದಿನ ದಿನಗಳಲ್ಲಿ ನಾವು ಸಹ ಇದರ ಜೊತೆಯಲ್ಲಿ ಇರ್ತೀವಿ, ಇವ್ರ ಜೊತೆಯಲ್ಲಿ ಇರ್ತೀವಿ. ಒಳ್ಳೆ ಅವ್ರಿಗೆ ಏನೇನು ಬೇಕಾಗಿರುತ್ತೋ ಎಲ್ಲ ನಮ್ಮ ಯಾರಿಗೂ ನವ ವಿವಾಹಿತರಿಗೆ ಏನೇನು ಬೇಕಾಗಿರುತ್ತೋ ಅದೆಲ್ಲಾನು ಕೊಡಿಸಿದ್ದಾರೆ ಈ ನವಜಾನ್ ಕಮಿಟಿಯಿಂದ. ಮುಂದಿನ ದಿನಗಳಲ್ಲಿ ನಮ್ಮ ಸಹಕಾರನೂ ಇರುತ್ತೆ. ಇದೇ ರೀತಿ ಒಂದು ಕಮಿಟಿ ಬೆಳೀಲಿ ಅಂತ ಹೇಳ್ಬಿಟ್ಟು ನಾನು ಆಶಿಸ್ತೇನೆ. ಎಲ್ಲ ನವ ದಂಪತಿಗಳಿಗೆ ಮತ್ತೆ ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಆ ಅಲ್ಲಾ ಮತ್ತೆ ಶ್ರೀರಾಮ್ ಇಬ್ರು ಸಹ ಆಶೀರ್ವಾದ ಇರ್ಲಿ ಅಂತ ಹೇಳ್ಬಿಟ್ಟು ನಾನು ಪ್ರಾರ್ಥನೆ ಮಾಡ್ತೇನೆ. ಧನ್ಯವಾದಗಳು. ಸರಿ, ನಮ್ಮ ದೇಶ ಏನಂತ ಹೇಳಿದ್ರೆ ಒಂದು ಜಾತ್ಯತೀತ ದೇಶ. ನಮ್ದು ಭಾರತ ದೇಶ ಅಂತ ಹೇಳಿದ್ರೆ ಇಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತ ಎಲ್ಲರೂ ಸಹ ಒಂದು ಕೂಡಿ ಬಾಳುವಂತ ಒಂದು ದೇಶ. ಇದರಲ್ಲಿ ಈ ಒಂದು ವೇದಿಕೆ ಏನಂತ ಹೇಳಿದ್ರೆ ನನಗೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಇವಾಗ ನಮ್ಮ ಭಾಷಾ ಭಾಯ್ ಆಗಿರ್ಬೋದು, ಗೌಸ್ ಇರ್ಬೋದು, ನಯಾಜ್ ಇರ್ಬೋದು, ಅಸ್ಗರ್ ಭಾಯ್, ಇವರೆಲ್ಲರೂ ಸಹ ಒಂದು ಅವಕಾಶ ಕೊಟ್ಟಿದ್ದಾರೆ. ಏನಂತ ಹೇಳಿದ್ರೆ ಎಲ್ಲರೂ ಸಹ ಒಂದೇ ಸೌಹಾರ್ದತೆಯಿಂದ ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಅನ್ನೋದೊಂದು ಸಂದೇಶದಿಂದ ನಾವೆಲ್ಲರೂ ಸಹ ಒಟ್ಟಾಗಿ ಬಾಳ್ಬೇಕು ಅನ್ನೋದು ಒಂದು ಸಂದೇಶ ನೀಡ್ತಿದೆ ಈ ಒಂದು ವೇದಿಕೆ. ಇದೇ ವೇದಿಕೆಯಲ್ಲಿ ನಮ್ಮ ಹಿಂದೂ ಮತ ಬಾಂಧವರದು ಸಹ ಮದುವೆ ಕಾರ್ಯಕ್ರಮ ಮತ್ತೆ ಹಾಗೆ ನಮ್ಮ ಮುಸ್ಲಿಂ ಬಾಂಧವರದು ಸಹ ಒಂದು ನಿಕಾ ಕಾರ್ಯಕ್ರಮ ನಡೀತಿದೆ. ಎಲ್ಲಾ ನವ ದಂಪತಿಗಳಿಗೂ ಒಳ್ಳೇದಾಗ್ಲಿ, ಆ ದೇವರ ಆಶೀರ್ವಾದ ಇರ್ಲಿ ಅಂತ ಹೇಳ್ಬಿಟ್ಟು ನಾನು ಪ್ರಾರ್ಥನೆ ಮಾಡ್ತೀನಿ. ಈ ಒಂದು ಕಮಿಟಿಗೆ ಮತ್ತಷ್ಟು ಬಲ ಸಿಗ್ಲಿ. ಎಲ್ಲರೂ ಸಹ ಹಿಂದೂ, ಮುಸ್ಲಿಂ, ಕ್ರೈಸ್ತರು ಎಲ್ಲರೂ ಸಹ ಇಂಥ ಒಂದು ಕಮಿಟಿಗೆ ನಾವು ಸಹ ಸಹಕಾರ ನೀಡೋಣ ಅಂತ ಹೇಳ್ಬಿಟ್ಟು ನಾನು ಪ್ರಾರ್ಥನೆ ಮಾಡ್ತೀನಿ ಸರ್.